ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ರಥಸಪ್ತಮಿಯ ಶುಭಾಶಯಗಳನ್ನ ಈ ಸುಪ್ರಭಾತಕ್ಕೆ ತಿಳಿಸ್ತಾ, ಬಹುಶಃ ನಾನು ಈ ಹಿಂದೆ ತಿಳಿಸಿದ್ದೇನೆ, 7 ಜನ್ಮಗಳ ಮಾಡಿರತಕ್ಕಂತಹ ಪಾಪದ ಶೇಷವನ್ನು ಹೋಗಲಾಡಿಸ್ತಕ್ಕಂತಹ ದಿನ. ಆಮೇಲೆ 7 ಜನ್ಮಗಳಿಗೆ ಮಾಡ್ಕೊಂಡು ಬಂದಿರತಕ್ಕಂತಹ ನಿಮಗೆ ವ್ಯಾಧಿ ರೂಪದಲ್ಲೋ ಸಾಲದ ರೂಪದಲ್ಲೋ ಬಾಧಿಸ್ತಾ ಇರುತ್ತಲ್ಲ, ಅವೆಲ್ಲವನ್ನು ಕೂಡ ನಿವಾರಣೆ ಮಾಡಿಕೊಳ್ತಕ್ಕಂಥ ದಿನ. 7 ಎಕ್ಕದೆಲೆಗಳನ್ನ ಭುಜದ ಮೇಲೆ ತಲೆನಿಟ್ಕೊಂಡು ಸ್ನಾನ ಮಾಡತಕ್ಕಂತಹ ದಿನ. ಸೂರ್ಯೋಪಾಸನೆ ಮಾಡುವ ದಿನ. ಸೂರ್ಯನಿಗೆ ಆದಿತ್ಯ ಹೃದಯವನ್ನ ಪ್ರಾತಃ ಕಾಲಕ್ಕೆ ಪಾರಾಯಣ ಮಾಡುವ ದಿನ. ರವೆ, ಗೋಧಿ, ಬೆಲ್ಲ, ಕೆಂಪು ವಸ್ತ್ರ, ಕೆಂಪು ಪುಷ್ಪಗಳು ದಾನ ಮಾಡಿಕೊಳ್ಳತಕ್ಕಂಥ ದಿನ. ಒಟ್ಟಾರೆ ನಾವು ಮಾಡಿರುವ 7 ಜನ್ಮಗಳ ಪಾಪದ ರಾಶಿಯನ್ನ ತೊಳೆದುಕೊಂಡು ನಮಗೆ ಬೇಕಾಗಿರತಕ್ಕಂತಹ ಅಷ್ಟೈಶ್ವರ್ಯವನ್ನ ಪಡೆದುಕೊಳ್ಳುವ ಸುದಿನ ಈ ರಥಸಪ್ತಮಿಯ ದಿನ. ಅದರಲ್ಲೂ ರೇವತಿ ನಕ್ಷತ್ರ ಇರತಕ್ಕಂಥದ್ರಿಂದ ವಾಹನ, ಆಭರಣ, ಗೃಹ ಪ್ರವೇಶಾದಿಗಳು, ನೀವು ಏನಾದ್ರೂ ಗೃಹಕ್ಕೆ ಸಂಬಂಧಪಟ್ಟ ನೆಲವನ್ನು ತೆಗೆದುಕೊಳ್ಳೋದು, ಇವೆಲ್ಲದಕ್ಕೂ ಕೂಡ ರೇವತಿ ನಕ್ಷತ್ರ ಸರ್ವಶ್ರೇಷ್ಠವಾಗಿರುವಂಥದ್ದು. ಒಟ್ಟಾರೆ ಭೂಮಿಯನ್ನ ಖರೀದಿ ಮಾಡುವುದು, ವಾಹನವನ್ನ ಖರೀದಿ ಮಾಡುವುದು, ಇನ್ನು ಆಭರಣವನ್ನ ಖರೀದಿ ಮಾಡುವುದು. ಈ ರಥಸಪ್ತಮಿಯಂದು ನೀವು ಪ್ರಾತಃ ಕಾಲಕ್ಕೆ ಪ್ರಧಾನವಾಗಿ ಭಗವದ್ ಆರಾಧನೆಯನ್ನ ಮಾಡುವಂಥದ್ದು. ಓಂ ಶ್ರೀ ಗೃಣಿ ಸೂರ್ಯಾಯ ನಮಃ ಅನ್ನುವ ಮಂತ್ರದಿಂದ ಹಿಡಿದು, ಏನು ನಿಮಗೆ ಸೂರ್ಯಾಷ್ಟಕದಿಂದ ಹಿಡಿದು, ಸೂರ್ಯನ ಅಷ್ಟೋತ್ತರ ಶತನಾಮದಿಂದ ಹಿಡಿದು, ಆದಿತ್ಯ ಹೃದಯದಿಂದ ಹಿಡಿದು ಯಾವುದು ಪಾರಾಯಣ ಮಾಡಲಿಕ್ಕೆ ಸುಲಭವಾಗಿರುವ ಮಾರ್ಗವನ್ನ ತಾವು ಕಂಡುಕೊಂಡಿರ್ತೀವಿ ಹಾಗೆ ಮಾಡಿ ಒಟ್ಟಾರೆ ಈ ದಿನ ಮಾತ್ರ ಪ್ರಾತಃ ಕಾಲಕ್ಕೆ ಶುಚಿರ್ಭೂತರಾಗಿದ್ದು ಸೂರ್ಯನಾರಾಯಣನ ನಿಮ್ಮ ಮನೆಗೆ ಬರಮಾಡ್ಕೊಳ್ತಕ್ಕಂಥದ್ದು, ಏಕ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಅದ್ಭುತವಾಗಿರತಕ್ಕಂತಹ ಪ್ರತಿನಿತ್ಯ ನಮಗೆ ಕಾಣಿಸ್ತಾನೆ. ಇವತ್ತು ಅವನ ಜನ್ಮದಿನವಾದ್ದರಿಂದ ನೀವು ವಿಶ್ ಮಾಡ್ಬೇಕಲ್ಲ, ಹಾಗಾಗಿ ವಿಶ್ ಮಾಡ್ಬೇಕಾದ್ರೆ ಅರ್ಘ್ಯವನ್ನ ಕೊಡೋ ಮುಖಾಂತರ ನನಗೆ ಆರೋಗ್ಯವನ್ನ ದಯಪಾಲಿಸು, ನನಗೆ ತುಂಬಾ ಅನಾರೋಗ್ಯ ಇದೆ, ಆಕಸ್ಮಿಕ ಬರಬಹುದಾಗಿತ್ತು, ಅದು ಕೂಡ ನಿವಾರಣೆ ಆಗುವಂಥದ್ದು ಇರುತ್ತೆ. ಆರೋಗ್ಯ, ಆಯಸ್ಸು, ಐಶ್ವರ್ಯವನ್ನು ಪ್ರಧಾನವಾಗಿ ಗಮನಿಸಿಕೊಡ್ತಕ್ಕಂತಹ ವಿಶ್ವತಃ ಚಕ್ಷು ಸೂರ್ಯನಾರಾಯಣ ನಿಮಗೆಲ್ಲರೂ ಕೂಡ ಆಯುರ ಆರೋಗ್ಯವನ್ನ, ಸುಖ ಸಂಪತ್ತನ್ನ ವಿರಾಜಮಾನವಾಗಿ ಶೋಭಾಯಮಾನ ಕೊಡುತ್ತಾ. ಯಾಕಂತಂದ್ರೆ ಏನ್ ಹೇಳ್ತಾನೆ ಅಂತಂದ್ರೆ, ಮೇಲಿರ್ತಕ್ಕಂತಹ ಸೂರ್ಯನನ್ನ ನೀವು ನೋಡುತ್ತಾ 2 ಕರಗಳನ್ನ ಜೋಡಿಸಿ, ಮನದಲ್ಲಿ ಸೂರ್ಯನನ್ನ ಪೂಜಿಸಿ, ಅವನನ್ನ ದರ್ಶಿಸಿ, ನಿಮ್ಮ ಕುಟುಂಬ ಚೆನ್ನಾಗಿರಲು ಅವನ ಬಗ್ಗೆ ಒಂದು ನಾಮವನ್ನ ಜಪಿಸಿ, ಒಟ್ಟಾರೆಯಾಗಿ ಸೂರ್ಯನಾರಾಯಣನ ನಮಿಸಿ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಆನಂದ ಕಂದಳಿತ ಹೃದಯಾರವಿಂದರಾಗಲು ನಮಗಿದೊಂದು ಪರ್ವಕಾಲ. ಪ್ರೀತಿಯ ಬಂಧುಗಳೇ, ಇದು ಪ್ರಾರ್ಥನೆ ಮತ್ತೊಂದಲ್ಲ, ಅವನ ಆಜ್ಞೆ ಇದು. ಹೀಗೆ ಮಾಡಿ, ಹೀಗೆ ಬದುಕು ಅಂತ ಆ ಆಜ್ಞೆಯನ್ನ ಪಾಲಿಸಿದರೆ ಸರ್ವದಾ ಸುಖ ಸಂಪತ್ತನ್ನ ಪಡೆದುಕೊಳ್ತೀವಿ. ಶುಭಂಭೂಯ. ಬೆಳಿತಾರೆ.